ಡಾಕ್ಟರ್ ಸಲೀಂ ಅಲಿ ಪಾಠದ ಪ್ರಶ್ನೋತ್ತರಗಳು. ಅಭ್ಯಾಸ: ಹೊಂದಿಸಿ ಬರೆಯಿರಿ. ಡಬ್ಲ್ಯೂ.ಎಸ್. ಮಿಲ್ಲರ್ಡ್, ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ. ಅಮೀರುದ್ದೀನ್ ತಯಾಬ್ಜಿ, ಸಲೀಂ ಅಲಿಯವರ ಸೋದರಮಾವ. ತೆಹ್ಮೀನಾ, ಸಲೀಂ ಅಲಿಯವರ ಪತ್ನಿ. ಅದಿರಿನ ಗಣಿ, ಬರ್ಮಾ. ಬರ್ಲಿನ್ ವಿಶ್ವವಿದ್ಯಾನಿಲಯ, ಜರ್ಮನಿ. ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ. ಸಲೀಂ ಅಲಿ 10 ಮಕ್ಕಳಲ್ಲಿ ಮೊದಲನೆಯವರು. ಸಲೀಂ ಅಲಿ 10 ಮಕ್ಕಳಲ್ಲಿ ಕೊನೆಯವರು. ಪ್ರಕೃತಿ ವಿಜ್ಞಾನ ಸಂಸ್ಥೆಯ ಪಕ್ಷಿತಜ್ಞ ಡಬ್ಲ್ಯೂ.ಎಸ್. ಮಿಲ್ಲರ್ಡ್. ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಡಬ್ಲ್ಯೂ.ಎಸ್. ಮಿಲ್ಲರ್ಡ್. ಅಮೀರುದ್ದೀನ್ ತಯಾಬ್ಜಿಯವರು ತುಂಬಾ ಬಡವರಾಗಿದ್ದರು. ಅಮೀರುದ್ದೀನ್ ತಯಾಬ್ಜಿಯವರು ತುಂಬಾ ಶ್ರೀಮಂತರಾಗಿದ್ದರು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಯಾವ ಬಣ್ಣವಿತ್ತು? ಕಾಡು ಗುಬ್ಬಚ್ಚಿಯ ಕುತ್ತಿಗೆಯ ಕೆಳಗೆ ಹಳದಿ ಬಣ್ಣವಿತ್ತು. ಸಲೀಂ ಅಲಿ ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಸಲೀಂ ಅಲಿ ನವೆಂಬರ್ 12, 1896ರಂದು ಮುಂಬೈಯಲ್ಲಿ ಜನಿಸಿದರು. ತೆಹ್ಮೀನಾ ಯಾರು? ತೆಹ್ಮೀನಾ ಡಾಕ್ಟರ್ ಸಲೀಂ ಅಲಿ ಅವರ ಪತ್ನಿ. ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಯಾವುದರ ಬಗ್ಗೆ ತರಬೇತಿ ಪಡೆದರು? ಸಲೀಂ ಅಲಿಯವರು ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಪಕ್ಷಿ ವಿಜ್ಞಾನದ ಬಗ್ಗೆ ತರಬೇತಿ ಪಡೆದರು. ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಯಾರು? ಭಾರತದಲ್ಲಿ ಪಕ್ಷಿ ಅಧ್ಯಯನಕ್ಕೆ ನಾಂದಿ ಹಾಡಿದವರು ಡಾಕ್ಟರ್ ಸಲೀಂ ಅಲಿ. 2-3 ವಾಕ್ಯ. ಸಲೀಂ ಅಲಿಯವರಿಗೆ ಪಕ್ಷಿ ತಜ್ಞನಾಗಬೇಕೆಂದು ಅನಿಸಿದ್ದೇಕೆ? ಸಲೀಂ ಅಲಿಯವರ ಮಾವ ಅವರನ್ನು ಮಿಲ್ಲರ್ಡ್ ಬಳಿ ಕರೆದುಕೊಂಡು ಹೋಗಿದ್ದರು. ಮಿಲ್ಲರ್ಡ್ ಅವರು ಸಲೀಂ ಅಲಿಯವರನ್ನು ಸಂಘದ ಕಚೇರಿಯ ಎಲ್ಲಾ ಭಾಗಗಳಿಗೂ ಕರೆದೊಯ್ದರು. ಎಲ್ಲಾ ಕಡೆ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿದ್ದರು. ಬಾಲಕ ಈ ವಿಸ್ಮಯದ ಪಕ್ಷಿಲೋಕವನ್ನು ಕಂಡು ನಿಬ್ಬೆರಗಾದ. ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ. ಯಾವ ಪರಂಪರೆಯನ್ನು ಬೆಳೆಸುವುದು ನಮ್ಮ ಕರ್ತವ್ಯ? ಡಾಕ್ಟರ್ ಸಲೀಂ ಅಲಿಯವರು ಪ್ರೀತಿಯಿಂದ ಬೆಳೆಸಿದ ಪಕ್ಷಿ ವಿಜ್ಞಾನದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ. ಪ್ರಾಣಿ ಪಕ್ಷಿಗಳ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಪಕ್ಷಿಗಳು ಬಣ್ಣ ಬಣ್ಣವಾಗಿರುತ್ತವೆ. ಕೋಗಿಲೆಯ ಕುಹು ಚಂದ, ನವಿಲಿನ ನೃತ್ಯ ಚಂದ. ಮನುಷ್ಯರು ಪ್ರಾಣಿ ಪಕ್ಷಿಗಳನ್ನು ಸಾಕುತ್ತಾರೆ. ನಾಯಿ ಮನೆ ಕಾಯುತ್ತದೆ, ಬೆಕ್ಕು ಇಲಿ ಹಿಡಿಯುತ್ತದೆ, ಹಸು ಹಾಲು ಕೊಡುತ್ತದೆ, ಆನೆ ತುಂಬಾ ದೊಡ್ಡದಾಗಿರುತ್ತದೆ. ಭಾಷಾಭ್ಯಾಸ: ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ತಜ್ಞ, ಪಕ್ಷಿಗಳ ಬಗ್ಗೆ ತಿಳಿದವನು. ಸಂಸ್ಥೆ, ಸಂಘ. ವೀಕ್ಷಣೆ, ನೋಡು, ಗಮನಿಸು. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕರೆದೊಯ್ದರು, ಕರೆದು ಪ್ಲಸ್ ಒಯ್ದರು. ಹಡಗಿನಲ್ಲಿ, ಹಡಗಿನ ಪ್ಲಸ್ ಅಲ್ಲಿ. ಪಾಲಾಯಿತು, ಪಾಲು ಪ್ಲಸ್ ಆಯಿತು. ಭಾಷಾ ಚಟುವಟಿಕೆ: ಮಾದರಿಯಂತೆ 2ನೇ ಪದ ಬರೆದು ಜೋಡಿ ಪದವನ್ನು ಪೂರ್ಣಗೊಳಿಸಿರಿ. ಮೊದಲನೆಯ ಪದ ಬರೆದು ಮುಂದಿನ ಪದ ಜೋಡಿಯನ್ನು ರಚಿಸಿರಿ. ಸಹಾಯಕ್ಕೆ ಆವರಣದಲ್ಲಿರುವ ಪದಗಳಿಂದ ಸೂಕ್ತವಾದುದನ್ನು ಆರಿಸಿರಿ. ನವರಾತ್ರಿ, ರಾತ್ರಿ ರಾಣಿ. ಸೀಸದ ಕಡ್ಡಿ, ಕಡ್ಡಿ ಹುಳು. ಮಾವಿನ ಮರ, ಮರಸೇಬು. ತೆಂಗಿನಕಾಯಿ, ಕಾಯಿತುರಿ. ಜಾರುಬಂಡೆ, ಬಂಡೆಕಲ್ಲು. ಗುರುದೇವ, ದೇವಸ್ಥಾನ. ಈ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆ ಹಾಕಿರಿ. ಅಮ್ಮ ನಾನು ಶಾಲೆಗೆ ಹೋಗುವೆ. ಪೂರ್ಣವಿರಾಮ. ನಿನಗೆ ಎಷ್ಟು ವಯಸ್ಸು? ಪ್ರಶ್ನಾರ್ಥಕ ಚಿಹ್ನೆ. ಅಬ್ಬಾ, ಆಶ್ಚರ್ಯಸೂಚಕ. ಇಲ್ಲಿ ನೋಡು ಹಾವು. ಪೂರ್ಣವಿರಾಮ. ನಾನು ಮೂಲಂಗಿ, ಅಲ್ಪವಿರಾಮ. ಕ್ಯಾರೆಟ್, ಅಲ್ಪವಿರಾಮ. ಬೀನ್ಸ್ ಮುಂತಾದ ತರಕಾರಿಗಳನ್ನು ತೆಗೆದುಕೊಂಡು ಬಂದೆ. ಪೂರ್ಣವಿರಾಮ. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.